ಬೆಲೆ ಏರಿಕೆಯ ಬೇಗೆಯಲ್ಲಿ ಬೆಂಗಳೂರಿಗರು ಬೇಯ್ತಾ ಇದ್ದಾರೆ. ಹಾಲಿನಿಂದ ಹಿಡಿದು ಆಲ್ಕೋಹಾಲ್ವರೆಗೂ ಕೂಡ ಬೆಲೆ ಏರಿಕೆ ಆಗ್ತಾ ಇದ್ದು ಗ್ರಾಹಕರ ಜೇಬ್ ಸುಡ್ತಾ ಇದೆ. ಈ ಸಂದರ್ಭದಲ್ಲಿ ಗಾಯದ ಮೇಲೆ ಬರೆ ಎಂಬಂತೆ BMRCL ಬೆಂಗಳೂರಿನ ಜನರಿಗೆ ಮತ್ತೊಂದು ಬೆಲೆ ಏರಿಕೆಯ ಬರೆ ಎಳೆಯೋದಕ್ಕೆ ಮುಂದಾಗ್ತಾ ಇದೆ. ಏನದು ಅಂದ್ರ ಇಲ್ಲಿದೆ ನೋಡಿ ಡೀಟೇಲ್ಸ್. ಮೆಟ್ರೋ ಪ್ರಯಾಣಿಕರಿಗೆ ಬಿಗ್ ಶಾಕ್. ಮತ್ತೆ ದುಬಾರಿ ಆಗಲಿದೆ ಮೆಟ್ರೋ ಪ್ರಯಾಣ. ಫೆಬ್ರವರಿಗೆ ಮತ್ತೆ ಮೆಟ್ರೋ ದರ ಏರಿಕೆ. ನಮ್ಮ ಮೆಟ್ರೋ ಬೆಂಗಳೂರಿಗರ ಸಂಚಾರ ನಾಡಿ. ಪದೇ ಪದೇ ದರ ಏರಿಕೆಯಿಂದಲೇ ಸುದ್ದಿ ಆಗ್ತಾ ಇದೆ. ಮೊನ್ನೆ ತಾನೇ ದರ ಏರಿಕೆ ಮಾಡಿದ್ದ BMRCL ಇದೀಗ ಮತ್ತೊಮ್ಮೆ ಗ್ರಾಹಕರಿಗೆ ದರ ಏರಿಕೆಯ ಬಿಸಿ ಏರಿಸೋಕೆ ಸಜ್ಜಾಗಿದೆ. ಇದೇ ಫೆಬ್ರವರಿಯಲ್ಲಿ ಮೆಟ್ರೋ ಪ್ರಯಾಣ ದರ ಏರಿಕೆ ಆಗುವ ಸಾಧ್ಯತೆ ಇದೆ. ಕಳೆದ ವರ್ಷ BMRCL 71% ಮೆಟ್ರೋ ದರ ಏರಿಕೆ ಮಾಡಿ ಬೆಂಗಳೂರಿಗರ, ಅದರಲ್ಲೂ ಮೆಟ್ರೋ ಪ್ರಯಾಣಿಕರ ಕೆಂಗಣಿ ಗುರಿಯಾಗಿತ್ತು. ಕಳೆದ ವರ್ಷದ ದರ ಏರಿಕೆಯ ಬಿಸಿ ಇನ್ನೂ ತಣ್ಣಗಾಗಿಲ್ಲ. ಈಗ ಮತ್ತೆ ಮೆಟ್ರೋ ದರ ಏರಿಕೆಗೆ BMRCL ಚಿಂತನೆ ನಡೆಸಿದೆ. ಮೆಟ್ರೋ ರೈಲು ನಿರ್ವಹಣೆ ಕಾಯ್ದೆ 2002ರ ಪ್ರಕಾರ ಪ್ರತಿ ವರ್ಷ ದರ ಏರಿಕೆ ಮಾಡಬಹುದು ಅಂತ ಕಾಯ್ದೆ ಇದೆ. ಆ ಕಾಯ್ದೆಯ ಪ್ರಕಾರ ದರ ಏರಿಕೆ ಮಾಡ್ತೇವೆ ಅಂತ ದರ ಏರಿಕೆಗೆ BMRCL ಚಿಂತನೆ ನಡೆಸಿದೆ. ಮುಂದಿನ ತಿಂಗಳ ಫೆಬ್ರವರಿಗೆ ದರ ಏರಿಕೆ ಆಗುವ ಸಾಧ್ಯತೆ ಇದೆ. ಕಳೆದ ಬಾರಿಯ ಮೆಟ್ರೋ ದರ ಏರಿಕೆಗೆ ಭಾರಿ ವಿರೋಧ ಆಗಿತ್ತು. ಆ ವಿರೋಧ ಇನ್ನೂ ಕೂಡ ತಣ್ಣಗಾಗಿಲ್ಲ. ಆಗ್ಲೇನೆ ಮತ್ತೊಮ್ಮೆ ಮೆಟ್ರೋ ಪ್ರಯಾಣ ದರ ಏರಿಕೆ ಮಾಡಲಿಕ್ಕೆ ಈಗ ಮುಂದಾಗ್ತಾ ಇರುವಂಥದ್ದು. ಇದಕ್ಕೆ ಬೆಂಗಳೂರಿನ ಮೆಟ್ರೋ ಪ್ರಯಾಣಿಕರಿಗೆ ಶಾಕ್ ಅಂತಾನೆ ಹೇಳ್ಬೋದಾಗಿದೆ. ಮೆಟ್ರೋ ರೈಲು ನಿರ್ವಹಣಾ ಕಾಯ್ದೆಯ ಪ್ರಕಾರವಾಗಿ ಪ್ರತಿ ವರ್ಷನೂ ಕೂಡ ಮೆಟ್ರೋ ದರಗಳನ್ನು ಏರಿಕೆ ಮಾಡಬಹುದು ಅಂತೇಳಿ ನಿಯಮವಿದೆ. ಈ ನಿಯಮದ ಪ್ರಕಾರವಾಗಿ ದರ ಏರಿಕೆ ಮಾಡ್ತಾ ಇದ್ದೀವಿ ಅಂತೇಳಿ BMRCL ಹೇಳ್ತಾ ಇರ್ತಕ್ಕಂಥದ್ದು. ದರ ನಿಗದಿ ಸಮಿತಿಯವರು ಒಂದು ಸಭೆಯನ್ನ ಮಾಡಿ ಸರ್ಕಾರಗಳಿಗೆ ಪ್ರಸ್ತಾವನೆಯನ್ನ ಸಲ್ಲಿಸುವ ಸಾಧ್ಯತೆ ಹೆಚ್ಚಿದೆ. ಮಿನಿಮಮ್ 5% ಟಿಕೆಟ್ ದರ ಏರಿಕೆ ಸಾಧ್ಯತೆ. ದರ ಏರಿಕೆಯಿಂದ ಪ್ರಯಾಣಿಕರಿಗೆ ಮತ್ತಷ್ಟು ಹೊರೆ. ಮಿನಿಮಮ್ 5% ಟಿಕೆಟ್ ದರ ಏರಿಕೆ ಮಾಡಬಹುದು. ಕಾಯ್ದೆಯ ನಿಯಮ ದರ ನಿಗದಿ ಸಮಿತಿ 5% ಮಾಡಬಹುದು ಅಥವಾ ಅದಕ್ಕಿಂತ ಹೆಚ್ಚು ಕೂಡ ಮಾಡಬಹುದು. ದರ ನಿಗದಿ ಸಮಿತಿ ದರ ಏರಿಕೆ ಪ್ರಸ್ತಾವನೆಯನ್ನ ಸರ್ಕಾರಗಳಿಗೆ ಸಲ್ಲಿಕೆ ಮಾಡಲಿದೆ. ಸರ್ಕಾರ ಎಷ್ಟು % ಏರಿಕೆ ಅನ್ನೋದನ್ನ ನಿಗದಿ ಮಾಡಲಿದೆ. ಆದರೆ 1 ವರ್ಷದ ಹಿಂದೆ ದರ ಏರಿಕೆಯ ಹೊರೆಯನ್ನ ಪ್ರಯಾಣಿಕರು ಇನ್ನೂ ಕೂಡ ಹೊರಬರೋಕೆ ಸಾಧ್ಯ ಆಗಿಲ್ಲ. ಈಗ ಮತ್ತೆ ದರ ಏರಿಕೆ ಅಂದ್ರೆ ನಿಜಕ್ಕೂ ಹೊರೆ ಆಗುತ್ತೆ. ಕಳೆದ ಬಾರಿ 71% ಅಷ್ಟು ಮೆಟ್ರೋ ಪ್ರಯಾಣ ದರ ಏರಿಕೆ ಆಗಿತ್ತು. ಈಗ 5% ಅಂತಂದ್ರೆ ಮತ್ತೆ ಹೊರೆ ಆಗುವಂಥದ್ದು. ಈ ನಿಟ್ಟಿನಲ್ಲಿ ಈಗಾಗಲೇ ವಿರೋಧ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಈ ಏರಿಕೆ ಮಾಡ್ತಾರಾ ಇಲ್ವಾ, BMRCL ಏನಾದರೂ ಏರಿಕೆ ಮಾಡದೇ ಇರೋ ಥರ ಏನಾದರೂ ಚಿಂತನೆ ಮಾಡ್ತಾ ಅನ್ನುವಂಥ ಒಂದು ಪ್ರಶ್ನೆ ಇದೆ. ಆದರೆ ಈಗಾಗಲೇ BMRCL ನಷ್ಟದಲ್ಲಿದ್ದೀವಿ, ನಾವು ಸಾಲದಲ್ಲಿದ್ದೀವಿ. ಈಗ ಬರ್ತಾ ಇರ್ತಕ್ಕಂಥ ಆದಾಯ ಕಾಮಗಾರಿಗಳಿಗೆ ಸರಿ ಹೋಗ್ತಾ ಇದೆ, ನಿರ್ವಹಣೆಗೆ ಸರಿ ಹೋಗ್ತಾ ಇದೆ. ಹಾಗಾಗಿ ಆಗ್ತಾ ಇಲ್ಲ ಅಂತೇಳಿ ದರ ಏರಿಕೆ ಮಾಡಿದ್ರು. ಅದೇ ರೀಸನ್ ಅನ್ನು ಕೊಟ್ಟು ಈಗ ಪ್ರಯಾಣ ದರವನ್ನು ಏರಿಕೆ ಮಾಡಲಿಕ್ಕೆ ಮುಂದಾಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ದರ ನಿಗದಿ ಸಮಿತಿಯವರು ಯಾವ ರೀತಿಯಾದಂಥ ರಿಪೋರ್ಟನ್ನು ಕೊಡ್ತಾರೆ, ಸರ್ಕಾರಗಳು ದರ ನಿಗದಿ ಸಮಿತಿ ಕೊಡುವಂಥ ರಿಪೋರ್ಟ್ ಆಧಾರದ ಮೇಲೆ ಎಷ್ಟು % ಏರಿಕೆ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಮೆಟ್ರೋ ನಿಗಮ ಸಾಲದಲ್ಲಿದೆ. ಬರುವ ಆದಾಯ ನಿರ್ವಹಣೆಗೆ ಸರಿ ಹೋಗ್ತಾ ಇದೆ ಅಂತ ಹೇಳ್ತಿದೆ BMRCL. ಮೆಟ್ರೋ ನಿರ್ವಹಣೆ ಮಾಡುವುದಕ್ಕೆ ಏರಿಕೆ ಅಗತ್ಯ ಅಂತ ಹೇಳ್ತಾ ಇದ್ದು, ನಿಯಮದ ಅನುಸಾರ ದರ ಏರಿಕೆಗೆ ಮುಂದಾಗಿದ್ರೂ ಹೊರೆ ಆಗುವುದು ಮಾತ್ರ ಪ್ರಯಾಣಿಕರಿಗೆ. ಒಟ್ಟಾರೆ ಮೆಟ್ರೋ ಪ್ರಯಾಣಿಕರಿಗೆ ದರ ಏರಿಕೆ ಬಿಸಿ ತಪ್ಪೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ದರ ಏರಿಕೆ ಮಾಡ್ತೀವಿ ಅಂತಲೂ ಕೂಡ ಈಗಾಗಲೇ BMRCL ಅವರು ಪಬ್ಲಿಕ್ ಟಿವಿಗೆ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ನಾವು ನಿಯಮಾನುಸಾರ ದರ ಏರಿಕೆಯನ್ನು ಮಾಡ್ತಾ ಇದ್ದೀವಿ ಅಂತೇಳಿ ಹೇಳ್ತಾ ಇದ್ದಾರೆ. ಪ್ರತಿ ವರ್ಷನೂ ಕೂಡ ಇನ್ನು ಮುಂದೆ ಪ್ರತಿ ವರ್ಷ ಫೆಬ್ರವರಿಗೆ ಮೆಟ್ರೋ ಪ್ರಯಾಣ ದರ 5% ಅಥವಾ ಅದಕ್ಕಿಂತ ಜಾಸ್ತಿ ಆಗ್ಬೋದು. ಈ ನಿಟ್ಟಿನಲ್ಲಿ ಈ ಮೆಟ್ರೋ ಪ್ರಯಾಣ ದರ ಏರಿಕೆ ಸಂಬಂಧ ಮೆಟ್ರೋ ಪ್ರಯಾಣಿಕರು ಏನು ಹೇಳ್ತಾರೆ, ಸಂಘಟನೆಗಳು, ಬೆಂಗಳೂರಿನ ಸಂಘಟನೆಗಳು ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತಾರೆ, ಹೇಗಿರಲಿದೆ ಪ್ರತಿಕ್ರಿಯೆ, ನಿಜಕ್ಕೂ ಎಷ್ಟು % ದರ ಏರಿಕೆ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಒಟ್ಟಾರೆ ಮತ್ತೆ ಮೆಟ್ರೋ ದರ ಫೆಬ್ರವರಿಗೆ ಏರಿಕೆ ಆಗುವ ಸಾಧ್ಯತೆ ಇದ್ದು, ದರ ನಿಗದಿ ಸಮಿತಿ ಎಷ್ಟು % ದರ ಏರಿಕೆ ಮಾಡಲಿದ್ದಾರೆ, ನಮ್ಮ ಪ್ರಯಾಣಿಕರಿಗೆ ಎಷ್ಟು ಹೊರೆ ಆಗಲಿದೆ, ಇದಕ್ಕೆ ಪ್ರಯಾಣಿಕರ ರಿಯಾಕ್ಷನ್ ಹೇಗಿರುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಪಬ್ಲಿಕ್ ಟಿವಿ ಬೆಂಗಳೂರು.